Undel pera, Rabu? ಈಗ ನಿಮ್ಮ ದೊಡ್ಡ ಸಾಯಿಲಿಗೆ ಈ ಸಾಯಿಲಿಗೆ ಡಿಫ್ರೆನ್ಸ್ ಇದೆ ಸರ್. ಈಗ ನಿಮ್ಮ ದೊಡ್ಡ ಎಷ್ಟು ಎಕರೆ ಇದು 9 ಎಕರೆ ಸರ್. ನಿಮ್ಮ ಹೆಸರು? ಪ್ರದೀಪ್ ಅಂತ. ಪ್ರದೀಪ್, ನಂದಿಪುರ, ನಂದಿಹಳ್ಳಿ. ಒಟ್ಟು ಎಷ್ಟು? 9 ಎಕರೆ. 9 ಎಕರೆ ಸರ್. 9 ಎಕರೆ ಪಪ್ಪಾಯಿ ಹಾಕಿದ್ರೆ? ಇಲ್ಲ, 6.5 ಎಕರೆ ಪಪ್ಪಾಯಿ, ಇನ್ನು 2.5 ಎಕರೆ ಇದೈತೆ ಸರ್. ಬಾಳಿತ್ತು. ಅಡಿಕೆ ಫಸ್ಟ್ ಹಾಕಿದ್ರೆ ಪಪ್ಪಾಯಿ ಫಸ್ಟ್ ಹಾಕಿದ್ರೆ? ಅಡಿಕೆ ಫಸ್ಟ್ ಹಾಕಿದ್ವಿ. ಅಡಿಕೆ ನಾಟಿ ಮಾಡಿ 1.5 ತಿಂಗಳಿಗೆ ಪಪ್ಪಾಯಿ ಹಾಕಿದ್ರಿ. ಓಕೆ, ಈಗ ಎಷ್ಟು ವರ್ಷ ತುಂಬ್ತೀಗ ಅಡಿಕೆ? ಈಗ 2 ವರ್ಷ ಆಯ್ತು ಸರ್. ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಇನ್ನೊಂದು ಜೂನಿಗೆ ಹಾಕಿ ಸರ್, ಇನ್ನೊಂದು ತಿಂಗಳು. ಅಡಿಕೆ ದಾಯ 8x8 ಸರ್. 8x8. ಅದ್ರಾಗ ಸೆಂಟ್ರ್ 8x8 ಪಪ್ಪಾಯಿ ಹಾಕಿದೆ. ಪಪ್ಪಾಯಿ ಯಾವ್ದು ವೆರೈಟಿ ಇದು? 15 ನಂಬರ್ ಸರ್. ಎಲ್ಲಿ ತಂದ್ರೆ ಇದು? ಇದು ಮಹಾರಾಷ್ಟ್ರ ಅಂತ ತರಿಸಿ. ಮಹಾರಾಷ್ಟ್ರ. ಯಾವ್ದು ಅದು ಹೆಸರು? ಕಂಪನಿ ಹೆಸರು ನಮ್ಮ ಮನೆಯವರಿಗೆ ಗೊತ್ತು ಸರ್. ಗೊತ್ತು. ಅದು ಏನಿದೆ ಸಸಿ ಒಂದಕ್ಕೆ ಎಷ್ಟು ಚಾರ್ಜ್ ಮಾಡಿದ್ರು? 13 ರೂಪಾಯಿ ಕೊಟ್ಟಿದ್ವಿ ಸರ್. 13 ರೂಪಾಯಿ. 2 ವರ್ಷದಿಂದ. 2 ವರ್ಷದಿಂದ. ಎಷ್ಟು ಗಿಡ ಹಾಕಿದ್ರು ಟೋಟಲ್ ಪಪ್ಪಾಯಿ? 4100 ಗಿಡ ಆಯ್ತು ಸರ್. 4100 ಗಿಡ. 4100 ಗಿಡ ಹಾಕಿದ್ಮೇಲೆ ಎಷ್ಟು ತಿಂಗಳಿಗೆ ಬಂತು ಬೆಳೆ? 9 ತಿಂಗಳು ಸ್ಟಾರ್ಟ್ ಆಯ್ತು ಸರ್. ಜೂನಿಗೆ ಹೆಚ್ಚಿಕೊಂಡಿದ್ವಿ ಸರ್. ಫೆಬ್ರವರಿ ಸ್ಟಾರ್ಟ್ ಆಗಿದೆ. ಓಕೆ, ಎಷ್ಟು ತೂಕ ಎಲ್ಲ ಹೆಂಗೆ ಬಂತು? ಪರವಾಗಿಲ್ಲ ಸರ್. ಈಗ ನಾವು ಒಂದು 250 ಟನ್ ಟಾರ್ಗೆಟ್ ಇಟ್ಟಿದ್ವಿ ಸರ್. 250 ಟನ್. 750 ಟನ್. 350 ಟನ್ ಬಂತು ಸರ್. ಓಕೆ, ಇಲ್ಲಿವರೆಗೆ. ತೂಕ ಹೈಯೆಸ್ಟ್ ತೂಕ 4.5 kg ಬಂತು ಸರ್. 5 kg ವರೆಗೂ ಬಂದಿದೆ. 5 kg. ಎಲ್ಲ ಕಡೆಗೂ ಇದೊಂದು ವೈರಸ್ದು ಬ್ಯಾಕ್ಟೀರಿಯಾಲಜಿಕಲ್ ಇದು ಹೇಳ್ತಾರೆ. ನಿಮಗೆ ಸಮಸ್ಯೆ ಬಂದಿಲ್ಲ ಸರ್. ಆ ಡಿಸಿಷನ್ ಬಂದಿಲ್ಲ. ನಿಮ್ಗೆ ಆ ಸಮಸ್ಯೆ ಬರಲಿಲ್ಲ? ಬಂದಿಲ್ಲ ಸರ್. ಈಗ ಇದೆಲ್ಲ ಸೀದಾ ಎಲ್ಲ ಬಾಂಬೆಗೆ ಹೋಗುತ್ತಾ? ಹ್ಞೂ ಸರ್. ಡೆಲ್ಲಿ, ಬಾಂಬೆ ಎಲ್ಲ ಅಲ್ಲಿಗೆ ತುಂಬಿದೆ ಸರ್. ಇಲ್ಲಿವರೆಗೆ ಈ ಬೆಂಗಳೂರು ಮಾಡಕತ್ತಿದೆ ಸರ್. ಬೆಂಗಳೂರು ಮಾರ್ಕೆಟು ನಿಂತಲ್ಲ, ಹಂಗಾಗಿ ಕ್ಲೋಸ್ ಮಾಡಿ. ಈಗ ಇದು ಸ್ವಲ್ಪ ಎಲ್ಲ ಅವರೇಜ್ ಇದೆಯಲ್ಲ, ಈಗ ಕಟಿಂಗ್ ಆಗಿದೆ. ಮಾಲ್ ಈಗ ರೆಡಿ ಐತಿ. ಈಗ ಒಂದು 20 ಟನ್ ಮಾಲ್ ಐತೆ ಸರ್. ಹೌದಾ? ರೇಟ್ ಎಲ್ಲ ಕೊಲ್ಯ ಅಂತ. ಈ ಸೈಜ್ ಬಂದ್ರೆ ಒಳ್ಳೇದಾ? ಹಾಂ ಸರ್. ಇದು ಒಳ್ಳೆ ಇದೈತಿ ಇದು. ಈ ಸೈಜ್ ಇದು ಎಷ್ಟು ಸೈಜ್ ಇರ್ತದೆ? ಅದು ಒಂದು 2.5 kg ಐತಿ ಸರ್. ಹೌದಾ? 2.5 kg ಬರುತ್ತೆ. ಇದು ನೋಡಿ ಸರ್. ಈಗ ಅವ್ರು ಹಳದಿ ಪಟ್ಟಿ ಬೀಳ್ಬೇಕಂದ್ರಲ್ಲ, ಇದು ಈ ಪಟ್ಟಿ ಬರಬೇಕು. ಪಟ್ಟಿ ಇದು ಬಂದ್ರೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಪಟ್ಟಿ ಸರ್. ಅದು ಮೇಲೆ ಐತಲ್ಲ, ಅದು ಕಾಯಿ ಮಾಲ್. ಅದು ಕಾಯಿ. ಅದು ಅದೇ ಬಣ್ಣ ಪಟ್ಟಿರವೆಲ್ಲ ಕಟ್ ಮಾಡಕ್ಕೆ ಈ ಬಣ್ಣ ಬರಬೇಕು. ಹ್ಞೂ ಸರ್. ಕೊಯ್ದಿಲ್ಲ ಕಟ್ಟಿಂಗ್ ಅಲ್ರಿ ಮೇಡಮ್. ಕಟ್ಟಿಂಗಿಗೆ ಬರೋಲ್ರಿ. ಬರ್ತಾ ಇಲ್ಲ. ಮಾರ್ಕೆಟಿಂಗ್ ಡೌನ್ ಆಗಿರೋ ಕೊಲ್ಯ ಅಂತ. ಅದಾದ್ರೆ ಫ್ಯಾಕ್ಟ್ರಿಗೆ ಹೋಗೋದ್ರಿಂದ ನಾವು ಕಂಟಿನ್ಯೂ ಮಾಡ್ತಾರೆ ಅವರು. ಗಿಡ ಎಷ್ಟು 2 ವರ್ಷ ಆಯ್ತು. ಚೆನ್ನಾಗಿ ಏನ್ರಿ ಮನೆಯಾರ ಇರ್ಬೇಕು ನೋಡಿ. ಏನೈತಿ ಏನಿಲ್ಲ ಅಂತ ರೋಗ ನಾವು ಇಬ್ಬರು ಈಗ ಅವರೆಲ್ಲ ಬರೀ ಇದನ್ನು ನೋಡ್ಕೊಂಡು ಹೋಗ್ತಾರೆ. ನಾನೆಲ್ಲ ಏನಿದ್ರು ಫ್ಯಾಕ್ಟ್ರಿಗೂ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಾನು ಒಂದು 22 HP ಗಾಡಿ ಮಾಡ್ಕೊಂಡಿದ್ವಿ. ಬ್ಲೋಯರ್ ಮಾಡ್ಕೊಂಡಿದ್ವಿ. ಸ್ಪ್ರೇ ಮಾಡೋಕೆ ಯಾವನು ಲೇಬರ್ ಕರೆಯಲ್ಲ. 2 ಬ್ಯಾರಲ್ ತುಂಬಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಔಷಧಿ ಹಾಕ್ಯಂತ ಅವಕ್ಕೆ ಟಬದ ಹಾಕ್ಯಂಡು 2.5 ತಾಸು ಕ್ಲಿಯರ್ ಮಾಡ್ಕೊಂಡು ಏನೇನು ಈಗಿನ ಲೇಬರ್ ಸಿಗ್ತಾರ್ರಿ. ಇನ್ನೊಂದು 2 ತಿಂಗಳು ಬಿಟ್ರೆ ಒಬ್ಬ ಲೇಬರ್ ಸ್ಟಾರ್ಟ್ ಮಾಡ್ಕೊಂಡು ಭಾಳ ಅದಾವ್ರಿ ನನಗೆ. ಅಡಿಕೆ ಮರಕ್ಕೆ ನಿಮ್ಮ ಮತ್ತಾಗ ಏನಿದೆ ಏನು ಬಂದಿಲ್ಲ. ಏನು ಯಾವುದು ನಾನೇ ಅಡಿಗೆ ಮಾಡಿದ್ದೀನಿ. ಎಲ್ಲ ವೈರಸ್ ಇಲ್ಲ, ಅದು ವೈರಸ್ ಅಲ್ಲ. ಇಲ್ರಿ, ಅವ್ರದ್ದು ಏನಾಯ್ತು ಅಂದ್ರೆ ಸ್ವಲ್ಪ ಅವ್ರದ್ದು ಅತ್ಲಾಗಿ ಓಡಾಡೋದೇ ಆಮೇಲೆ ಹೊಲ ಭಾಳ ಬೀಳ್ ಮಾಡ್ಕೊಂಡಿದ್ದೆ. ನಾನು ಬೀಳ್ ಮಾಡ್ತೀನಿ, ಯಾಕೆ ಮಾಡ್ತೀನಿ ಅಂದರೆ ಒಂದು ಹೊಲ ಬೀಳ್ ಅಂತ ತೀರಾ ಕಟಿಂಗ್ ಭಾಳ ಮಳೆ ಆಗ್ತದೆ. ಇನ್ನೊಂದು ಹಾಂ ಎಲ್ಲ ರೂಟ್ ಬರ್ತದೆ. ಒಂದು ಕಟಿಂಗ್ ನಮ್ದು ಅಡೆ 22 ಐತಲ್ಲ, ಒಳಗೆಲ್ಲ ಅಡ್ಡೆ 3 ಅಡಿ ಬಿಟ್ಟರೆ ಯಾಕಂದ್ರೆ ನಾಳೆ ಕೆಳಕ್ಕೆ ಹೋದ್ರೂ ಕೂಡ ರೂಟಿಗೆ ಚೆನ್ನಾಗಿ
ಕಟಿಂಗ್ಗೆ ಬಂದಿಲ್ಲ ನೋಡಿ ಹಿಂಗೆ ಹಿಂಗೆ ಅದು ನಮ್ದು ರೀ ಅದು ಬಾಳೆ ಹಾಕಿದ್ವಿ ಈಗ ನಿಮಗೆ ಒಟ್ಟು ನೀರಿನ ಅನುಕೂಲ ಏನು ಮಾಡ್ಕೊಂಡಿದ್ರೆ ಎಷ್ಟು ಬೋರ್ ಇದಾವೆ ನಿಮ್ಮ? 2 ಬೋರ್ ಸರ್. 2 ಬೋರ್? 2 ಬೋರ್ ಚೆನ್ನಾಗಿದೆ ನೀರು. ಎಷ್ಟು ಅಡಿ ಆಳ ಹೋಗಿದ್ದೀರಾ? ಅವು 150 ಅಡಿ ಲಾಸ್ಟ್ ಐತ್ರಿ. ಬರೀ 40 ಅಡಿ 50 ಅಡಿ ಬಿಟ್ಟಿದ್ವಿ. ಇದು ಪಪ್ಪಾಯಿ ಏನು ಗಿಡ? ಇದೊಂದು ಯಾಕೆ ಬದಲಿ ಆಯ್ತಲ್ಲ? ಅದು ಗಂಡು ಐತ್ರಿ. ಗಂಡ ಬರ್ತೈತ್ರಿ, ಅಲ್ಲಿ ಒಂದು ಇಲ್ಲೊಂದು ಗಂಡು ಬರುತ್ತಾ? ಮಿಕ್ಸ್ ಆಗುತ್ತೆ. ಬೇಕೇ ಬೇಕಾದ. ಈಗ ನಿಮ್ಗೆ ಇನ್ನೊಂದು ಬೆಳೆ ಸಿಗುತ್ತೆ ಪಪ್ಪಾಯಿ? ಇದು ಕ್ಲೋಸ್ ಮಾಡಿಬಿಡ್ತೀನಿ ರೀ. ಹೈಟ್ ಭಾಳ ಆಗೈತಿ. ಎತ್ತರ ಆಯ್ತು. ಹೈಟ್ ಭಾಳ ಆದ್ರೆ ನಡೆದು ಇದ್ರೆ ಒಳ್ಳೆ ಅಂತ ಅಡಿಕೆಗೆ ನೆರಳಾಗುತ್ತಲ್ಲ ಅಂತ. ಮತ್ತೆ ಪಪ್ಪಾಯಿನ ಮಾಡ್ತೀನಿ. ಮತ್ತೆ ಪಪ್ಪಾಯಿ ಮತ್ತೆ 2 ವರ್ಷ ನಡೀತೈತಿ. ಅಷ್ಟೊತ್ತಿಗೆ ಇದು ಫಲ ಸ್ಟಾರ್ಟ್ ಆಗತ್ತೆ ಅಡಿಕೆ. ಓಕೆ. ಈಗ 2 ವರ್ಷ ಆಯ್ತು ಅಲ್ರಿ, ಇನ್ನು 2.5 ವರ್ಷಕ್ಕೆ ಫಲ ಸ್ಟಾರ್ಟ್ ಆಗತ್ತೆ. ಅವಾಗ ಮತ್ತೆ ಬ್ಯಾರೆ ಮಾಡ್ಕೊಂಡು ಈ ಪಪ್ಪಾಯಿ ಮತ್ತೆ ಕ್ಲೋಸ್ ಮಾಡ್ಬಿಡೋಣ. ಇದೇ ಇದಾಗ್ತಿರೋ ಪಂದ್ರನ ಇನ್ನೊಂದು ವೆರೈಟಿ ಮಾತ್ರ ಅದ್ರಾಗ ಅದನ್ನ ಮಾಡ್ಬಿಡೋಣ. ಫ್ಯಾಕ್ಟ್ರಿಗೆ ಹೋಗೋದೇನೋ ಹೇಳ್ತಾ ಇದ್ರಲ್ಲ. ಫ್ಯಾಕ್ಟ್ರಿ ಎಲ್ಲ ನಮ್ಮಲ್ಲಿ ನಡೆಯಲ್ರಿ ಮೇಡಮ್. ಅಲ್ಲ, ಇಲ್ಲಿ ಕಷ್ಟ. ಇಲ್ಲಿ ಅಂದ್ರ ಹತ್ರ ಫ್ಯಾಕ್ಟ್ರಿ ಇದ್ರೆ ಹೆಂಗ ಮ್ಯಾನೇಜ್ ಮಾಡ್ಕೋಬಹುದು. ಆಮೇಲೆ ಅವ್ರ ಪೇಮೆಂಟ್ ಲೇಟ್ ಅಂತಾರ್ರಿ. ನಮಗೆ ಹಿಂದೆ ಪೇಮೆಂಟ್ ಹಾಕಿರ್ಬೇಕು, ಪೇಮೆಂಟ್ ಲೇಟ್ ಅವ್ರದ್ದು. ಈಗ ನಮಗೆ ಇಲ್ಲಿ ಏನು ಲೇಟ್ ಇದು ಪೇಮೆಂಟ್ ಆತಂದ್ರೆ ಪೇಮೆಂಟ್ ಹಾಕ್ತಾರೆ. ಹಂಗಾದಾಗ ಸಮಸ್ಯೆ ಆಗಲ್ಲ. ಈಗ ಕೊಟ್ವಿ, ನಾಳೆ ಅವ ಹೋದ ಏನು ಮಾಡೋದು? ಬಂಡವಾಳ ಹಾಕಿರ್ತೀವಲ್ಲ ಸರ್. ಈಗ ನಿಮ್ಗೆ ಒಟ್ಟು ಈ ಪಪ್ಪಾಯ ಬೆಳೆ ಇಲ್ಲಿವರೆಗೆ ಎಷ್ಟು ಹಣ ಬಂದಿದೆ? 40 ಲಕ್ಷ ಬಂದಿದೆ. 40 ಲಕ್ಷ. 40 ಲಕ್ಷ. 40 ಲಕ್ಷ ಈ ಎಷ್ಟು 6 ತಿಂಗಳಲ್ಲಿ ಬಂದಿರೋದ? ಒಂದು ವರ್ಷದಲ್ಲಿ ಅಷ್ಟು ಬಂದಿದೆ. ಈಗ ಫೆಬ್ರವರಿ ಮಟ್ಟ ಮಾಡಿದೀವಿ. ಒಂದು 40 ಲಕ್ಷ ಅಷ್ಟು ನಿಮಗೆ ಬಿಲ್ ಅಧಿಕೃತವಾಗಿ ಬಂದಿದೆ. ರೌಂಡ್ ಫಿಗರ್ 40 ಲಕ್ಷ. ನಿಮ್ ಖರ್ಚು ಎಷ್ಟಾಗಿದೆ ಅಂದಾಜು? ಒಂದು 10 ಲಕ್ಷ ಮಾಡಿದೀವಿ. ಖರ್ಚು 10 ಲಕ್ಷ ಆಗಿದೆ. 10 ಲಕ್ಷ ಅಂದ್ರೆ ನಿಮ್ಗೆ ಅಡಿಕೆಗೂ ಸೇರಿಗೆ ಖರ್ಚು ಮಾಡಿದ್ರೆ? ಇಲ್ಲ ರೀ, ಪಪ್ಪಾಯಿಗೆ ಮಾಡಿದ್ವಿ. ಔಷಧಿಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಖರ್ಚಾಗಿರ್ಬೋದು? ಔಷಧಿಗೆ ಸಂಬಂಧಪಟ್ಟದ್ದು ಒಂದು 10 ಒಂದು 2 ಲಕ್ಷ ಮಾಡಿದ್ವಿ. ಹೌದಾ? 2 ಲಕ್ಷ. ಗೊಬ್ಬರ ಔಷಧಿ ಅನ್ನತಿ ಒಂದು. ಈಗ ಪಪ್ಪಾಯಿ ಈಗ ಮಾವಿನ ಸೀಸನ್ ಮುಗಿದ್ಮೇಲೆ ಸ್ವಲ್ಪ ರೇಟ್ ಅನ್ನು ಸಿಕ್ಕರೆ ಮತ್ತೆ ಇನ್ನೆಷ್ಟು ಸಿಗ್ಬೋದು ನಿಮ್ಮ ಪ್ರಕಾರ? ಹಂಗೇನಾರು ನಾವು ಕೈ ಬಿಟ್ರೆ ಅಂದ್ರೆ ಇನ್ನೂ ಒಂದು 7 ರಿಂದ 8 ಲಕ್ಷ ಮಾಡ್ಬೋದಲ್ಲ? ಮನ್ಸು ಮಾಡಿದ್ರೆ ಅಷ್ಟು ಸಿಗುತ್ತೆ. ಮಾಡ್ಕೊಂತೀವಿ. ಈಗ ನಿಮ್ಮ ಊರ್ಲಿ ಪಪ್ಪಾಯಿ ಬೆಳೆದು ಲಾಸ್ ಆದವ್ರು ಇದಾರ? ರೋಗ ಬಂದು ಇದಾರ? ಭಾಳ ಜನ ಇದಾರ. ಈಗ ಎಲ್ಲರೂ ಹೇಳ್ತಾರ ನಿಮ್ ಚೆನ್ನಾಗಿ ಬಂದಿದೆ ಅಂತ. ನೀವು ಒಳ್ಳೆ ಕ್ರಾಪ್ ಮಾಡ್ಕೊಂಡಿದ್ರಿ, ಚೆನ್ನಾಗಿ ಮಾಡ್ಕೊಂಡಿದ್ರಿ, ಮೇಂಟೆನೆನ್ಸ್. ಇದ್ರ ಬುದ್ಧಿವಂತಿಕೆ ನೀವು ಗೆಲ್ಲಕ್ಕೆ ಏನು ಕಾರಣ ಅಂತ? ಏನು ಟ್ಯಾಲೆಂಟ್ ಮೇಲೆ ರೀ. ನಿಮ್ಮ ಟ್ಯಾಲೆಂಟ್ ಅಲ್ಲ? ನಮ್ಮ ಟ್ಯಾಲೆಂಟ್ ಮೇಲೆ ಮಾಡಿ. ಸರಿ ಸರಿ ಸರ್, ಹಂಗಾಗಿ ನಡೀತಿತ್ತು ಅದು. ಈ ಕಾಯಿ ಒಯ್ಯೋದಲ್ಲ ಅವರು, ಪಟ್ಟಿ ಮಾಲ ಒಯ್ಯೋದು. ಈಗಿಂತ ಏಣಿ ಹಾಕ್ಯಂದು ಅರಿಯಾಕತ್ತೀವಿ. ಓ, ಅಷ್ಟೇ ತರ ಏಣಿ ಬೇಕಾಗಿದೆ ಈಗ. ಏಣಿ ಹಾಕ್ಯಂದು ಅರಿಯಾಕತ್ತೀವಿ. ಇದು ಬೋರ್ ಇಲ್ಲಿದೆ. ಇದು ಒಂದು ಬೋರ್ ರೀ. ಅದು ಒಂದು ಇದು 40 ಅಡಿ ಐತ್ರಿ. ಯಾವುದು ಈ ಬೋರ್? ಇದು ಬರೀ 40 ಅಡಿ ಹೊಡಿತೈತಿ. 40 ಅಡಿಗೆ ಬೋರ್? ಮರಳು ಬೋರ್ ಏನದು? ಅಲ್ರಿ, ಬೋರ. ಈಗಲೇ ಹತ್ತತ್ರ ಒಂದು 50 ವರ್ಷ ಆಗೈತ್ರಿ ಅದು ಬೋರ್. ಬರೀ 40 ಅಡಿ ಹೊಡಿತೈತಿ. ಇದು ಒಂದು 80 ಅಡಿ ಬಿಟ್ಟಿದ್ವಿ. 80 ಅಡಿ ಬೋರ್. ಅದು 80 ನಿಮ್ಗೆ ಅದು ಒಂದು ಲಕ್. ಅದು 10 ಅಡಿ ಆಗೈತ್ರಿ ನೀರದು. 10 ಅಡಿ ಬೇಸಿಗೆಲ್ಲೂ ನಿಮ್ಗೇನು ಅಂತ ಶಾರ್ಟೇಜ್ ಅನಿಸ್ತಿಲ್ಲ ನಮಗೆ. ಇನ್ನೊಂದು ಏನು ಪ್ಲಸ್ ಐತೇನ್ರಿ, ಇದು ಮುದನೂರು ಕೆರೆ ಇದೊಂದು ಅನುಕೂಲ ಐತಿ. ಅದರಿಂದ ನಿಮ್ಗೆ ಅನುಕೂಲ ಆಗ್ತದೆ. ಈ ಪಪ್ಪಾಯಲ್ಲಿ 2-3 ಥರದ್ದಿದೆ. ಯಾವುದು ಕರೆಕ್ಟ್ ನಿಮ್ಗೆ ಚೆನ್ನಾಗಿ ಈಲ್ಡ್ ಬರುತ್ತೆ? ಇದೈತಲ್ರಿ, ಇದು ಒಳ್ಳೆ ಇದಾವೆ ಅಲ್ಲ? ಉದ್ದ ಒಳ್ಳೆ ಐತಿ. ಇಲ್ಲ ಐತಿ ನೋಡ್ರಿ ಯುವರಾಜ್ ಅವ್ರಿ. ಅದೇ ತೋಟ ಅವ್ರದ್ದು ನಮ್ದು ಒಂದೇಟಿಗೆ ಐತಿ. ಅವ್ರದ್ದು ಇನ್ನೂ 2 ತಿಂಗಳು ಮುಂದೆ ಅದು. ಇದು 2 ತಿಂಗಳು ಏನು ನೋಡಿ ಅವ್ರದ್ದು ಚೆನ್ನಾಗಿತ್ತು. ಈ ಸತಿ ಬಂದಾಗ ಹೋದ ಸತಿ ಬಂದಿದ್ವಲ್ಲ, ಅವ್ರು ಚೆನ್ನಾಗಿತ್ತು. ಇಲ್ಲ, ಮೇಂಟೆನೆನ್ಸ್ ಸ್ವಲ್ಪ ಕ್ಯಾಶ್ ಕೊಡ್ತು ನಾನು. ನೀನ್ ಹಂಗ ಒಯ್ಯಿ ಅಂದೆ. ಅದಕ್ಕೂ ಬರಲ್ಲ. ಅಲ್ಲಪ್ಪ ಟ್ರಾನ್ಸ್ಪೋರ್ಟಿಂಗ್ ಭಾಳ ಆಕತಿ. ಅಂದ್ರೆ ಜನ ಮಾವಿನ ಹಣ್ಣಿನ ಮೇಲೆ ಬಿದ್ದಿದ್ದಾರೆ. ಇದು ಬೆಲೆ ಮಾವಿನ ಬರಕ್ಕಿಂತ ಮೊದಲು ಒಳ್ಳೆ ವ್ಯಾಲ್ಯೂ ಇತ್ತು ರೀ. ಇವಾಗ ಮನ್ ರಂಜಾನಾಗ 22-23 ರೂಪಾಯಿ. ಹಂಗಾಗಿ ಹಿಂದೆಲೆ ರಂಜಾನ್ ಯಾವಾಗ ಡೌನ್ ಆತ ಅವತ್ತಿಂದ ಬಿಡ್ಕತ್ತಾರೆ. ನಿಮ್ದು ನನ್ನದು ಅಡಿಕೆ ಅದ್ಭುತವಾಗಿ ಬಂದ್ಬಿಟ್ಟಿದೆ. ಈಗ ಇನ್ನೊಂದು ಬೆಳೆ ನೀವು ಬೆಳೆಯೋದು ಕಷ್ಟ ಅಂತ ನನ್ನ ಅನಿಸಿಕೆ. ನೋಡಂತ ತಡಿ ಸರ್ ನಾವು. ಓಕೆ, ಪ್ರದೀಪ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸುಮಾರು 40 ಲಕ್ಷ ರೂಪಾಯಿ ಬೆಳೆದಂಥ ಪ್ರದೀಪ್ ಅವರು. ಈಗ ನಿಮ್ಮನ್ನು ಸಂಪರ್ಕ ಮಾಡ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9916674041. 6 ಎಕರೆ ಜಾಗದಲ್ಲಿ ಪಪ್ಪಾಯ ಬೆಳೆದು 40 ಲಕ್ಷ ದುಡ್ಡು ಮಾಡಿರ್ತಕ್ಕಂಥ ರೈತ. ಯಾವುದು ವೈರಸ್ ಇಲ್ಲ, ಒಳ್ಳೆ ಉತ್ತಮವಾದಂಥ ಬೆಳೆ ಬೆಳೀತಾರೆ. ಅದ್ರ ಮಧ್ಯದಲ್ಲಿ ಅಡಿಕೆ ಬೆಳೆನೂ ಅದು ಅದ್ಭುತವಾಗಿ ಬಂದಿದೆ. ಈ ಥರ ರೈತರನ್ನ ನಂದಿಹಳ್ಳಿ ಅಡಗಲಿ ತಾಲೂಕಿನ ಸೋಗ್ಲಿ
ಇದು ಇಟಗಿ ಹೋಬಳಿಯಲ್ಲಿ ಬೆಳೆದಂಥ ಒಬ್ಬ ಮಾದರಿ ರೈತ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀವು ಇವ್ರ ನಂಬರ್ ಇದೆ, ನೀವು ಸಹ ಇಂಥ ಒಂದು ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ತೆ ಪ್ರದೀಪ್ ಅವರೇ, ನಮಸ್ಕಾರ.